ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್. ಪ್ರೀತಿಯ ವಿದ್ಯಾರ್ಥಿಗಳೇ, ತಾವೆಲ್ಲರೂ ತಮ್ಮ ಮನೆಯಲ್ಲಿ ಅತ್ಯಂತ ಸೇಫ್ ಆಗಿದ್ದೀರಿ ಅಂತ ಅಂದ್ಕೊಂಡು ಈ ಒಂದು ಕ್ಲಾಸನ್ನು ನಾನು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಬಿಕಾಸ್ ದಿಸ್ ಇಸ್ ಅ ಕೋವಿಡ್ ಸಿಚುವೇಶನ್. ಐ ಹೋಪ್ ಯು ಆರ್ ವೆರಿ ವೆಲ್ ಆ್ಯಂಡ್ ಫಿಟ್ ಆ್ಯಂಡ್ ಯು ಹ್ಯಾವ್ ಕಾನ್ಸಂಟ್ರೇಟ್ ಆನ್ ಯುವರ್ I think you are concentrating on your exams, online classes and preparation of the CET common entrance test. So here, dear student, in this class I will introduce to you about the basic English text, the question paper pattern, the grammar and how you should be ready for the third semester basic English text. So Rani Chennamma University has kept the syllabus for basic English text for the third semester. Here they have bring here some new changes. In the first semester and second semester you have already learnt about the poetry and prose section. ಕಳೆದ ತರಗತಿಗಳಲ್ಲಿ ನೀವು ಪಾಠ ಮತ್ತು ಪದ್ಯವನ್ನು ಕೇಳಿದಿರಿ. ಬಟ್ ಈ ತರಗತಿಯಲ್ಲಿ ಈ ಒಂದು ಸೆಮಿಸ್ಟರ್ನಲ್ಲಿ ವಿದ್ಯಾರ್ಥಿಗಳೇ, ನಿಮಗಾಗಿ ಅವರು ಕೆಲವೊಂದಿಷ್ಟು ಬಯೋಗ್ರಫಿಕಲ್ ಸ್ಕೆಚಸ್ಸನ್ನು ದೇ ಹ್ಯಾವ್ ಕೆಪ್ಟ್ ದ ಬಯೋಗ್ರಫಿಕಲ್ ಸ್ಕೆಚಸ್. ಬಯೋಗ್ರಫಿ ಅಂದರೆ ಚರಿತ್ರೆ, ಆಟೋಬಯೋಗ್ರಫಿ ಅಂದರೆ ಆತ್ಮಚರಿತ್ರೆ. ನಿಮಗೆಲ್ಲ ಈಗ ಗೊತ್ತಿದೆ, ಗಾಂಧೀಜಿಯವರ ಆತ್ಮಚರಿತ್ರೆ, ನನ್ನ ಸತ್ಯಾನ್ವೇಷಣೆಗಳು, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್, APJ ಅಬ್ದುಲ್ ಕಲಾಂ ಅವ್ರದ್ದು ವಿಂಗ್ಸ್ ಆಫ್ ದ ಫೈರ್, ಅಗ್ನಿಯ ರೆಕ್ಕೆಗಳು. ಬಟ್ ಇಲ್ಲಿ ನಾವು ಅಧ್ಯಯನ ಮಾಡ್ತಾ ಇರೋದು ಈ ಒಂದು ಸೆಮಿಸ್ಟರ್ನಲ್ಲಿ ಬಯೋಗ್ರಫಿ ಅಂದರೆ ಚರಿತ್ರೆ. ಚರಿತ್ರೆ ಅಂದರೆ ಬೇರೆಯವರು ಅವರ ಜೀವನದ ಆಧಾರ ಮೇಲೆ ಬರೆದಂಥ ಕೆಲವೊಂದಿಷ್ಟು ಸತ್ಯ ಘಟನೆಗಳು. ಅವರ ಎಜುಕೇಷನ್ ಆಗಿರಬಹುದು, ಅವರ ಅಚೀವ್ಮೆಂಟ್ ಆಗಿರಬಹುದು, ದೇರ್ ಎಜುಕೇಷನ್, ದೇರ್ ಅಚೀವ್ಮೆಂಟ್ಸ್ ದೇ ಹ್ಯಾವ್ ಸ್ಕೆಚ್ಡ್ ಇನ್ ದೇರ್ ಓನ್ ಪೆನ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ biography. So various leaders we have seen in our life. For example, Dr. B.R. Ambedkar, Abraham Lincoln, Mother Teresa, Swami Vivekananda. Those are the personalities who has given a lot of inspiration in our life. ಕೆಲವೊಂದಿಷ್ಟು ವ್ಯಕ್ತಿಗಳು ನಮ್ಮ ಮೇಲೆ ಅಗಾಢವಾದ ಪ್ರಭಾವವನ್ನು ಬೀರಿ ಹೋಗಿದ್ದಾರೆ. ನಾವೆಲ್ಲರೂ ನಮ್ಮ ಜೀವನದ ಮಾಡೆಲ್ ಪರ್ಸನ್ಸ್ ಯಾರಂತಂದರೆ ಫಿಲ್ಮ್ ಸ್ಟಾರ್ ಹೆಸರನ್ನ ಹೇಳ್ತೀವಿ. ಸಾಕಷ್ಟು ಜನ ಆ ಚಿಕ್ಕ ಹುಡುಗರಿಂದ ಹೇಳ್ಕೊಂಡು ನೀವು ಡಿಗ್ರಿ ವಿದ್ಯಾರ್ಥಿಗಳು ಬಂದು ಕೇಳಿದ್ರು ಕೂಡ ನಿಮ್ಮ ಮಾಡೆಲ್ ಪರ್ಸನ್ಸ್ ಯಾರಂತಂದರೆ ಅವರು ಕೆಲವೊಂದಿಷ್ಟು ಸಲ್ಮಾನ್ ಖಾನ್ ಅಂತ ಹೇಳ್ಬೋದು, ಯಶ್ ಅಂತ ಹೇಳ್ಬೋದು, ದರ್ಶನ್ ಅಂತ ಹೇಳ್ಬೋದು. ಬಟ್ ವಿದ್ಯಾರ್ಥಿಗಳೇ, ನಮ್ಮ ಜೀವನ ಮೇಲೆ ಅಗಾಢವಾದ ಪರಿಣಾಮ ಬೀರಿದಂಥ ಕೆಲವೊಂದು ವ್ಯಕ್ತಿಗಳನ್ನು ನಾವು ಮರ್ತೇ ಬಿಡ್ತೀವಿ. ಸೊ ದೋಸ್ ಆರ್ ದ ರಿಯಲ್ ಹೀರೋಸ್ ಹೂ ಹ್ಯಾಸ್ ಕ್ರಿಯೇಟೆಡ್ ಅವರ್ ಲೈಫ್. ಸೊ ದ್ಯಾಟ್ ವೇ ದೇ ವಾಂಟ್ ಟು ಮೋಟಿವೇಟ್ ಯು. ನಿಮ್ಮ ಜೀವನ ಮೇಲೆ ಪರಿಣಾಮ ಬೀರಲಿಕ್ಕಂತೆ ಕೆಲವೊಂದಿಷ್ಟು ಬಯೋಗ್ರಫಿಗಳನ್ನು ಇಲ್ಲಿ ನಿಮ್ಮ ಮುಂದೆ ಇಡಲಾಗಿದೆ ಥರ್ಡ್ ಸೆಮಿಸ್ಟರ್ಗೆ. ಆ ಬಯೋಗ್ರಫಿಯಲ್ಲಿ ನೀವು ಸಾಕಷ್ಟು ವಿಷಯಗಳನ್ನು ಕಲಿತು ಅವರ ಜೀವನದಲ್ಲಿ ಹೇಗೆ ಸಾಧನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನೀವು ಈ ಒಂದು ಸೆಮಿಸ್ಟರ್ನಲ್ಲಿ ತಿಳಿತಾ ಹೋಗ್ತೀರಿ. ಸೊ ಡಿಯರ್ ಸ್ಟೂಡೆಂಟ್, ಇನ್ ದ ಬಯೋಗ್ರಫಿಕಲ್ ಸ್ಕೆಚಸ್ ಟೋಟಲಿ ದೇ ಹ್ಯಾವ್ ಕೆಪ್ಟ್ ದ five biographical sketches. So in that, the first biographical sketches, Vinoba, that is Vinoba Bhave. He is a well-known personality, social reformer, samajika karyakarta, and he is known for, I think you know very well, he is known for Bhudan movement. ಭೂ ಅಂದರೆ ಜಮೀನು, ದಾನ ಅಂದರೆ ದಾನ ನೀಡೋದು, Bhudan movement. So he is very widely famous in India about his Bhudan movement. ಅದಕ್ಕೆ ಲ್ಯಾಂಡ್ ಗಿಫ್ಟ್ ಮಿಷನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಸೊ ವಿದ್ಯಾರ್ಥಿಗಳ ವಿನೋಬಾ ಭಾವೆಯವರು ಸಾಮಾಜಿಕ ಕಾರ್ಯಕರ್ತೆಯಾಗಿ ಮಾಡಿದಂಥ ಹಲವಾರು ಅವರ ಕಾರ್ಯಕ್ರಮಗಳನ್ನು ಅಥವಾ ಅವರು ಶ್ರಮಿಸಿದಂಥ ಆ ಅವಧಿಯನ್ನು ನಾವು ಆ ಪಾಠದಲ್ಲಿ ಆ ಬಯೋಗ್ರಫಿಕಲ್ ಸ್ಕೆಚಸ್ಸಲ್ಲಿ ನೋಡ್ತಾ ಹೋಗ್ತೀವಿ. ದಟ್ ಈಸ್ ಮೊದಲನೇ ಪಾಠ, ಬಯೋಗ್ರಫಿಕಲ್ ಸ್ಕೆಚಸ್ ವಿನೋಬಾ ಭಾವೆ. ಅದನ್ನು ಬರೆದಂಥ ವ್ಯಕ್ತಿ ಯಾರಂತಂದರೆ ಹೆಲೆನ್ ಟೆನಿಸನ್. ವಿನೋಬಾ ಭಾವೆ, ಹೆಲೆನ್ ಟೆನಿಸನ್. ಆ ಬರೆದಂಥ ವ್ಯಕ್ತಿಗಳ ಹೆಸರನ್ನು ಕೂಡ ನೀವು ನೆನಪಿಡಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ಬಾರಿ ನಿಮಗೆ ಒಂದು ಅಂಕಕ್ಕೆ ಆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಎರಡನೇದಾಗಿ, ದ ಸೆಕೆಂಡ್ ಬಯೋಗ್ರಫಿಕಲ್ ಸ್ಕೆಚ್ ದೇ ಹ್ಯಾವ್ ಕೆಪ್ಟ್ ಚಾರ್ಲ್ಸ್ ಡಾರ್ವಿನ್. ಯು ನೋ ವೆರಿ ವೆಲ್, ದ ಹೋಲ್ ವರ್ಲ್ಡ್ ವಾಸ್ ಸ್ಟನ್ಡ್ ವೆನ್ ಚಾರ್ಲ್ಸ್ ಡಾರ್ವಿನ್ ವಾಸ್ ಇಂಟ್ರೊಡ್ಯೂಸ್ಡ್ ಹಿಸ್ ಥಿಯರಿ, ದ ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ. The natural selection theory, that is we called as a Darwinism. And his most famous book, I think you know very well, ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತಾ ಇದ್ದೀನಿ, ಬಟ್ ಇಲ್ಲಿ ಉತ್ತರ ನಾನೇ ಹೇಳ್ತಾ ಇದ್ದೀನಿ, ದ ಒರಿಜಿನ್ ಆಫ್ ಸ್ಪೀಸೀಸ್. ಚಾರ್ಲ್ಸ್ ಡಾರ್ವಿನ್ ಬರೆದಂಥ ಒರಿಜಿನ್ ಆಫ್ ಸ್ಪೀಸೀಸ್
ಯಾವಾಗ ಆ ಬುಕ್ ಪಬ್ಲಿಷ್ ಆಗುತ್ತೆ ಇಡೀ ಪ್ರಪಂಚನೇ ಶಾಕ್ ಆಗಿಬಿಡುತ್ತೆ ಆ ಬುಕ್ಕನ್ನು ಓದಿದ ನಂತರ. ಆ ಬುಕ್ಕನ್ನು ಬ್ಯಾನ್ ಮಾಡಲಾಗುತ್ತೆ. ಆದರೂ ಕೂಡ ಮುಂದೆ ಹಲವಾರು ದೇವರ ಬಗ್ಗೆ, ಧರ್ಮದ ಬಗ್ಗೆ ಒಂದು ಕ್ವಶನ್ ಮಾರ್ಕ್ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಚಾರ್ಲ್ಸ್ ಡಾರ್ವಿನ್ನ ಒರಿಜಿನ್ ಆಫ್ ಸ್ಪೀಸೀಸ್ ಪ್ರಕಟಗೊಂಡ ನಂತರ ಚಾರ್ಲ್ಸ್ ಡಾರ್ವಿನ್ ಮೇಲೆ ಬೀರಿದಂಥ ಪ್ರಭಾವ, ಅವನು ಏಕೆ ಆ ಒಂದು ಬಿಗಲ್ ವಾಯೇಜನ್ನು ಮಾಡ್ತಾನೋ ಆ ಬುಕ್ಕನ್ನು ಬರೀಲಿಕ್ಕೆ, what is the inspiration he has taken and wrote that book, the origin of the species. It was, they have given very clear idea about his life, the Charles Darwin Rajendra, and it was penned by Rajendra Kumar. ಈ ಒಂದು ಬಯೋಗ್ರಫಿಯನ್ನು ಬರೆದಂಥ ವ್ಯಕ್ತಿ ರಾಜೇಂದ್ರ ಕುಮಾರ್. ಮೂರನೇದಾಗಿ ಸೆಂಟ್ ಜೋನ್, ST ಇಸ್ ದ ಶಾರ್ಟ್ ಫಾರ್ಮ್, ಸೆಂಟ್ ಜೋನ್ RN ರಾಯ್. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮಧ್ಯದಲ್ಲಿ ನಡೆದಂಥ 100 ವರ್ಷದ ಯುದ್ಧದ ಕಾಲದಲ್ಲಿ ಸೆಂಟ್ ಜೋನ್ ಮಾಡಿದಂಥ ಒಂದು ಪರಾಕ್ರಮ. ಶಿ ಈಸ್ ಅ ಲೇಡಿ ಬಟ್ ಶಿ ಹ್ಯಾಸ್ ಡಿಡ್ ಅ ವೆರಿ ವಾರಿಯರ್ ಅಚೀವ್ಮೆಂಟ್. ಅವಳು ಮಾಡಿದಂಥ ಒಂದು ಪರಾಕ್ರಮವನ್ನು ನಾವು ಆ ಪಾಠದಲ್ಲಿ ತಿಳಿದುಕೊಳ್ತೀವಿ. ನಾವಿಲ್ಲಿ ನಮ್ಮ ರಾಣಿ ಚೆನ್ನಮ್ಮನ ಸ್ಮರಿಸಬಹುದು. ಅವಳು ಕೂಡ ಹೀಗೆ, ದ ರಾಣಿ ಚೆನ್ನಮ್ಮ ಹ್ಯಾಸ್ ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಆ್ಯಂಡ್ ಶಿ ಈಸ್ ದ ಫಸ್ಟ್ ಲೇಡಿ ಇನ್ ಇಂಡಿಯಾ. ಶಿ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್ ಆ್ಯಂಡ್ this biography was wrote by RN Roy, St. John RN Roy. And the fourth biographical sketch, The Friend of Slaves. ಎಷ್ಟೋ ಜನರ ಜೀವನದ ನೆಮ್ಮದಿಯನ್ನು ತಂದುಕೊಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿ, ದ ಫ್ರೆಂಡ್ ಆಫ್ ಸ್ಲೇವ್ಸ್. ಪ್ರಪಂಚದ ಮೊದಲ ಕರಿಯ ಜನಾಂಗದ ಅಧ್ಯಕ್ಷ ಯಾರಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಅವ್ರು ಯಾರಂತಂದರೆ ಅಬ್ರಹಾಂ ಲಿಂಕನ್, ಅಮೇರಿಕಾದ Abraham Lincoln. Or civil war, he conducted the civil war, and the most well known he has did for the Americans, that is apartheid system. ವರ್ಣಭೇದ ನೀತಿಯನ್ನು ಅಂತು ಮಾಡಲಿಕ್ಕೆ ಸಾಕಷ್ಟು ತನ್ನ ಅವಧಿಯನ್ನು ಮೀಸಲಿಟ್ಟಂಥ ಒಬ್ಬ ಮಹಾನ ವ್ಯಕ್ತಿ ಮತ್ತು ಕರಿ ಜನಾಂಗದ ಮೊದಲ ಅಧ್ಯಕ್ಷ ಅಂತ ಪ್ರಖ್ಯಾತಿ ಪಡೆದಂಥ Abraham Lincoln, the friend of slaves, and it was written by Dorothy King. Dorothy King ಅನ್ನೋರು ಈ ಒಂದು ಬಯೋಗ್ರಫಿಯನ್ನು ಬರೆದಿದ್ದಾರೆ. ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಒನ್, ಲಿಯೋ ಟಾಲ್ಸ್ಟಾಯ್. ವಿದ್ಯಾರ್ಥಿಗಳೇ, ಹೇಗೆ ನೀವು ಗಾಂಧಿ ಅಂತಂದರೆ ಸಡನ್ನಾಗಿ ನಿಮ್ಮ ಮೈಂಡಿಗೆ ಬರೋದು ಸತ್ಯ ಮತ್ತು ಅಹಿಂಸೆ, ಹಾಗೆ ಲಿಯೋ ಟಾಲ್ಸ್ಟಾಯ್ ಅನ್ನೋ ವ್ಯಕ್ತಿಯನ್ನು ಹೆಸರು ಕೇಳಿದ ತಕ್ಷಣ ನಮಗೆ ನೆನಪು ಬರೋದು ವಾರ್ ಆ್ಯಂಡ್ ಪೀಸ್. He is none other than Leo Tolstoy, who wrote the world famous novel War and Peace, and he is a literary figure. ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಮಹಾನ ಉತ್ತುಂಗತ ಶಿಖರ ಏರಿದಂಥ ರಷ್ಯಾದ ನಾವೆಲಿಸ್ಟ್ ಇವನು, ಲಿಯೋ ಟಾಲ್ಸ್ಟಾಯ್. ಸೊ ವಿ ವಾಂಟ್ ಟು ಸ್ಟಡಿ ಹಿಸ್ ಲಿಟ್ರರಿ ಫಿಗರ್ಸ್, ಹಿಸ್ ಲಿಟ್ರರಿ ಅಚೀವ್ಮೆಂಟ್ಸ್ ಇನ್ ದ ಲಿಯೋ ಟಾಲ್ಸ್ಟಾಯ್. ಮತ್ತು ಈ ಪಾಠವು ಸಾಹಿತ್ಯಕ್ಕೆ ಸಂಬಂಧಿಸಿದೆ. ದ ಲಿಯೋ ಟಾಲ್ಸ್ಟಾಯ್ ಅನ್ನೋದು ಬಯೋಗ್ರಫಿಕಲ್ ಸ್ಕೆಚಸ್. ಇಟ್ ವಾಸ್ ರೋಟ್ ಬೈ ರೊನಾಲ್ಡ್ ಸೇತ್. It was written by Ronald Seth. So dear student, these are the 5 biographical sketches: Vinoba, Hallam Tennyson, Charles Darwin, Rajendra Kumar, St. John, R.N. Roy, The Friend of Slaves, Dorothy King, Leo Tolstoy, Ronald Seth. The totally these 5 biographical sketches contain 50 marks. 50 ಅಂಕಗಳಿಗೆ ಇದರ ಮೇಲೆ ನಿಮಗೆ ಕ್ವೆಶ್ಚನ್ ಕೇಳಲಾಗುತ್ತೆ. Next part is grammar and composition. Grammar and composition. Confusing words. Confusing words is nothing but homophones. Here we introduce in the English homophones and homonyms. Homophones ಅಂದರೆ ವಿದ್ಯಾರ್ಥಿಗಳೇ ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ಉಚ್ಚಾರ ಸೇಮ್ ಇರುತ್ತೆ, ಬಟ್ ಅಲ್ಲಿ ಸ್ಪೆಲ್ಲಿಂಗ್ ಬೇರೆ ಆಗಿರುತ್ತೆ, ಮೀನಿಂಗ್ ಬೇರೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮೀಟ್, MEAT ಮೀಟ್, MEAT ಮೀಟ್. MEAT ಅಂದರೆ ಏನು? ಭೇಟಿಯಾಗು. ಐ ಮೀಟ್ ಮೈ ಫ್ರೆಂಡ್. MEAT ಮೀಟ್ ಅಂದರೆ ಮಾಂಸ. ಐ ಲೈಕ್ ಟು ಈಟ್ ಮೀಟ್ ಎವ್ರಿ ಡೇ. ಸೊ ಹಿಯರ್ ದೇ ವಿಲ್ ಗಿವ್ ದ 5 pairs. ಹೀಗೆ 5 pairs, 5 ಜೋಡಿಗಳನ್ನು ಅವರು ನಿಮಗೆ ಎಕ್ಸಾಮ್ನಲ್ಲಿ ಕೊಡ್ತಾರೆ. ಆ ಪ್ರತಿಯೊಂದು ಜೋಡಿಯನ್ನು ನೀವು ಸರಿಯಾಗಿ ಅದರ ಮೀನಿಂಗ್ ಸಮೇತ ಆ ಒಂದು ಸೆಂಟೆನ್ಸನ್ನು ಬರಿಬೇಕಾಗುತ್ತೆ. ಅಂಡರ್ಸ್ಟುಡ್? ಫಾರ್ ಎಕ್ಸಾಂಪಲ್ ಪ್ರಿನ್ಸಿಪಲ್, ವೇಟ್. The confusing words we will study for 10 marks, and that is called as a homophones. Next, one word substitute.
one word substitute. One who do not know how to read and write. ಯಾರಿಗೆ ಓದಲಿಕ್ಕೆ ಮತ್ತು ಬರಲಿಕ್ಕೆ ಬರಲ್ಲ ಅವ್ರಿಗೆ ಏನಂತ ಕರಿತೀವಿ ನಾವು? illiterate. So that is you have to write there in. One who eat human flesh, ನರಭಕ್ಷಕ ಅಂತ ಕರಿತೀವಿ ನಾವು, cannibals, that is called as a cannibals. So totally they will give the five examples. You have to write the one word substitute for each sentence. Third one, interpretation of notices. Some short notices you seen: switch off your mobile, keep silence, be aware of dogs. So many more interpretations you have to see in the various places. So you have to thoroughly interpret, thoroughly write what is the uses of that notice. Why they be aware of dogs? Why they have kept the be aware of dogs? Switch off your mobiles. Why they have written that switch off your mobiles? We have to study about, and you have to interpret about that notice for 5 marks. They will give the 2 notice, you have to write 1. Fourth one, ವೆಲ್ಕಮ್ ಅಡ್ರೆಸ್ ಆ್ಯಂಡ್ ವೋಟ್ ಆಫ್ ಥ್ಯಾಂಕ್ಸ್. ನೀವು ಕನ್ನಡದಲ್ಲಿ ಇದಕ್ಕೆ ಏನು ಹೇಳ್ತೀರ ಅಂತಂದರೆ ಸ್ವಾಗತ ಭಾಷಣ ಮತ್ತು ವಂದನಾರ್ಪಣೆ. ಸ್ವಾಗತ ಭಾಷಣವನ್ನು ಹೇಗೆ ಮಂಡಿಸಬೇಕು ಅಥವಾ ವಂದನಾರ್ಪಣೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ವೆಲ್ಕಮ್ ಅಡ್ರೆಸ್ ಆ್ಯಂಡ್ ವೋಟ್ ಆಫ್ ಥ್ಯಾಂಕ್ಸ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ 5 ಅಂಕಕ್ಕೆ ಎಕ್ಸಾಮ್ನಲ್ಲಿ ಕೇಳಲಾಗುತ್ತೆ. ವೆದರ್ ಯು ಹ್ಯಾವ್ ಟು ರೈಟ್ ದ ವೆಲ್ಕಮ್ ಅಡ್ರೆಸ್ ಆರ್ ವೋಟ್ ಆಫ್ ಥ್ಯಾಂಕ್ಸ್, ದೇ ವಿಲ್ ಆಸ್ಕ್ 1 and you have to thoroughly present the welcome address, either vote of thanks. And last, CV writing. So what is CV writing? What is short form? I have written a CV, curriculum vitae. C means curriculum and V means vitae. CV writing. So dear student, we know in the previous class about the letter writing. In the letter writing we know about the personal letter writing, the application letter writing, then the biodata, or we called as a resume. Here the CV writing means it is the same continuation as a resume writing, that is called as a CV writing. We'll study thoroughly in the classes. So it will ask for 5 marks. So in the grammar and composition section, totally they ask for the 30 marks. The confusing words, homophones, ask for 10 marks. One word substitute for 5 marks. Interpretation of notices for 5 marks. Welcome address and vote of thanks, either welcome address or vote of thanks for 5 marks, and CV writing 5 marks, totally 30. 50 plus 30, totally 80 marks. Then another 20 marks. So where we will get the 20 marks? That is called as the internal assessment. ಆಂತರಿಕ ಪರೀಕ್ಷೆಗಳು. ಅದಕ್ಕೆ ಒಟ್ಟಾರೆ 20 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಅದರಲ್ಲಿ ಬಹುಮುಖ್ಯವಾಗಿ ಬರುವುದು ಏನಂತಂದರೆ ನಿಮ್ಮ 2 ಟೆಸ್ಟ್ಗಳು. There are 2 tests we will conduct for 14 marks. First one is first internal assessment for 4 marks. Second internal assessment for 10 marks. Means totally ಟೆಸ್ಟ್ಗಳು 2 ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ. ಆ 2 ಟೆಸ್ಟ್ಗೆ ಸೇರಿ ನಿಮಗೆ 14 ಅಂಕಗಳನ್ನು ನಾವು ಇಂಟರ್ನಲ್ ಅಸೆಸ್ಮೆಂಟಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ಸ್ ಇಸ್ ಅಟೆಂಡೆನ್ಸ್ ಫಾರ್ 3 ಮಾರ್ಕ್ಸ್. 70% ಅಬವ್ ಇದ್ದರಿಗೆ ಮಾತ್ರ ಎಕ್ಸಾಮ್ ಕುಂಡ್ರಲಿಕ್ಕೆ ಅವಕಾಶ ಇರುತ್ತೆ. ಯಾರು ಮೋರ್ ದೆನ್ 90% ಅಟೆಂಡೆನ್ಸನ್ನು ಪಡೆದುಕೊಳ್ತಾರೆ ಅವ್ರಿಗೆ ಮಾತ್ರ 3 ಅಂಕಗಳನ್ನ ಹಾಕಲಿಕ್ಕೆ ಅವಕಾಶ ಇರುತ್ತದೆ. ಆ್ಯಂಡ್ ಲಾಸ್ಟ್ ಒನ್ ಈಸ್ ಅಸೈನ್ಮೆಂಟ್. ಸೊ ಯು ಹ್ಯಾವ್ ಟು ಸಬ್ಮಿಟ್ ದ ಅಸೈನ್ಮೆಂಟ್ ಫಾರ್ 3 ಮಾರ್ಕ್ಸ್. So this is a total package of 20 marks internal assessment. There is a 2 tests, attendance and assignment, total 20 marks. Now here the biographical sketches for 50 marks, grammar for 30 marks and internal assessment for 20 marks. The entire package is about 100 marks. So next I will move the question paper pattern, 80 marks. So how the question paper they will prepare for your exam? The first one is 10 objective questions on biographical sketches. Means totally 5 biographical sketches. ಅಲ್ಲಿ ನಿಮಗೆ 5 ಆತ್ಮಚರಿತ್ರೆ ಇದೆ. ಪ್ರತಿಯೊಂದು ಆತ್ಮಚರಿತ್ರೆಯಲ್ಲಿ ಒಂದೊಂದು ಅಂಕದ 2 ಪ್ರಶ್ನೆಗಳು ಬರುತ್ತೆ. ಒಟ್ಟಾರೆ 10 ಪ್ರಶ್ನೆಗಳು, 10 ಅಂಕಗಳು. ಸೆಕೆಂಡ್ ಒನ್ ಕಾಂಪ್ರಿಹೆನ್ಸಿವ್ ಕ್ವಶನ್ಸ್. ಕಾಂಪ್ರಿಹೆನ್ಸಿವ್ ಕ್ವಶನ್ಸ್ ಅಂದರೆ 5 ಬಯೋಗ್ರಾಫಿಕಲ್ ಸ್ಕೆಚಸ್ ಮೇಲೆ 2 ಅಂಕದ್ದು ತಲಾ ಒಂದೊಂದು ಪಾಠ ಮೇಲೆ 1 ಅಂಕಗಳು. ದೇ ವಿಲ್ ಆಸ್ಕ್ ಈಚ್ ಬಯೋಗ್ರಾಫಿಕಲ್ ಸ್ಕೆಚಸ್ 1 question for 2 marks. That is totally 5 into 2, 10 marks. Essay type questions on biographical sketches.
ಲಾಂಗ್ ಕ್ವಶನ್ಸ್ ಎಸ್ಸೆ ಟೈಪ್ ಕ್ವಶನನ್ನು ಒಂದು ಪ್ರಬಂಧ ಮಾದರಿಯಲ್ಲಿ ಒಂದು ಬಯೋಗ್ರಫಿ ಸ್ಕೆಚಸನ್ನು ಬರಿಬೇಕಾಗುತ್ತೆ. ಆ 5ರಲ್ಲಿ ಯಾವುದಾದ್ರೂ 2 ಬಯೋಗ್ರಫಿ ಸ್ಕೆಚಸ್ ಕೊಟ್ಟಿರ್ತಾರೋ ಅದರಲ್ಲಿ ನೀವು ಒಂದನ್ನು ಆಯ್ಕೆ ಮಾಡಿಕೊಂಡು, ನಿಮಗೆ ಇಷ್ಟವಾದಂಥ ಒಂದನ್ನು ಆಯ್ಕೆ ಮಾಡಿಕೊಂಡು ನೀವು ಅಲ್ಲಿ 10 ಅಂಕಕ್ಕೆ ಪ್ರಬಂಧ ಮಾದರಿಯಲ್ಲಿ ಬರಿಬೇಕಾಗುತ್ತೆ. Fourth one, again the essay type questions and biographical sketches, same questions. Here also they will ask the 2 questions and you have to choose one. ಯಾವುದಾದ್ರೂ ನೀವು ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು. 1 out of 2 you have to choose one and write the essay type questions for 10 marks. And fifth one, short notes. You have to write the 2 short notes out of 4 on biographical sketches. ಇಲ್ಲಿ 4 ಟಿಪ್ಪಣಿಗಳನ್ನು ಕೊಡಲಾಗುತ್ತೆ. ಅದರಲ್ಲಿ ನೀವು 2 ಟಿಪ್ಪಣಿಗಳನ್ನು ಬರಿಬೇಕು. ತಲಾ 5 ಅಂಕಗಳು, ಅಂದರೆ ಒಟ್ಟು 10 ಅಂಕಗಳು. ಇಲ್ಲಿ ವಿದ್ಯಾರ್ಥಿಗಳು ನೀವು ನೋಡಿದಾಗ 5 ರೀತಿ ಕ್ವಶನ್ಸ್ಗಳಿಗೆ 10 ಅಂಕಗಳನ್ನು ನೀಡಲಾಗಿದೆ. ಅಂದರೆ ಒಟ್ಟಾರೆ 50 ಅಂಕಗಳು. ಇದು ನಿಮ್ಮ ಬಯೋಗ್ರಫಿಕಲ್ ಸ್ಕೆಚಸ್ ಮೇಲೆ ಬರುವಂಥ 50 ಅಂಕಗಳು. ಇನ್ನು ಗ್ರಾಮರ್ ಆ್ಯಂಡ್ ಕಂಪೋಸಿಷನ್, ಕನ್ಫ್ಯೂಸಿಂಗ್ ವರ್ಡ್ಸ್, ಸೆಂಟೆನ್ಸ್ ಟು ಬಿ ಫ್ರೇಮ್ಡ್ ಆನ್ 5 ಪೇರ್ಸ್ ಆಫ್, ಪೇರ್ ಅಂದರೆ ಜೋಡಿ, ಪೇರ್, ಮೀಟ್ ಮೀಟ್, ಪ್ರಿನ್ಸಿಪಲ್ ಪ್ರಿನ್ಸಿಪಲ್, ವೇಟ್ ವೇಟ್, ಸಮ್ ಸಮ್, like that. The 5 pair they will give and you have to write the sentence for that. They will award you 10 marks. Seventh one, in the 7th one A, one word substitute for 5 marks. Interpretation of notices for 5 marks. Welcome address and vote of thanks, either welcome address or vote of thanks for 5 marks, and CV writing for 5 marks. So here total the package is 80 marks. This is a 80 marks questions. So I hope, dear student, if you have any doubt regarding this English text about the base introduction about the basic English text of 3rd semester, if you having any doubt, either you call me or message me. I will solve your any doubt. I hope you will study very well and you will note down even your notebook. Thank you very much.